ಶಕುಂತಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ನಾನು ಟೈಮ್ 5 ಗಂಟೆ ಐತ್ರಿ. ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಡಾಕ್ಟರ್ ಸರಿಯಾಗಿ ಇದು ಮಾಡಕ್ಕೆ ಸಂಜೆ ಆಗಕ್ಕೆ ಬಂದೈತ್ರಿ. ಈಗ ಸಂಜೆ ಅಂದ್ರೆ 6 ಗಂಟೆ ಆಗಿರ್ಬೋದ್ರಿ. ನಮ್ಮ ಊರಾಗ ಜಾತ್ರೆ ಐತ್ರಿ. ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ದ್ಯಾಮೋದ್ರ ಜಾತ್ರೆ ಇರ್ತಾರಲ್ರಿ, ವಾರ ಹಿಡಿದ್ರೆ ಇವತ್ತು ಕಡಿವಾರ ಐತ್ರಿ, ಇವತ್ತು ಶುಕ್ರವಾರ. ಆದ್ರೆ ಇವತ್ತು ಜಾತ್ರೆ ಮಾಡಕತ್ತಿಲ್ರಿ, ಅಮಾವಾಸ್ಯೆ ದಿನ ಜಾತ್ರೆ ಮಾಡಕತ್ತಾರ. ಅದ್ರ ಸಲುವಾಗಿ ಹಿಟ್ಟ ಅಂದ್ರೆ ಜಾಸ್ತಿ ಊರಿಂದ ಎಲ್ಲಾ ಜನ ಬರ್ತಾರಲ್ರಿ, ಸಮಾಜ ವತಿಯಿಂದ ಮಾಡಕತ್ತಾರ್ರಿ. ಹಿಟ್ಟು ಹಾಕಿ ರೊಟ್ಟಿ ಮಾಡ್ಕೊಡ್ಬೇಕಂತ ಹೇಳಿ 3 ಸಲ ಹಿಟ್ಟು ಐತ್ರಿ. ಇದು ನಮ್ಮ ಮಣ್ಣಿ ಮಾಡ್ತಾ ಇರ್ಬೇಕು. ದೇವ್ರ ರೊಟ್ಟಿ ಮಾಡ್ಕೊಟ್ರೆ ಏನಾಗುತ್ತೆ? ಇಷ್ಟೆಲ್ಲ ರೊಟ್ಟಿ ಮಾಡ್ಬೇಕು ನೋಡ್ರಿ. ಮತ್ತೆ ನಾನು ಈಗ ಸಂಜೆ ದೇವ್ರಿಗೆ ಸಾರ್ ಮಾಡ್ಬೇಕಂತೇಳಿ ಈ ಕಡೆ ರೈಸ್ ಮಾಡಕ್ ಇಟ್ಟಿನ್ರಿ, ಅಲ್ಲಿ ಸಾರ್ ಮಾಡ್ಬೇಕಂತೇಳಿ ಇಟ್ಟಿನಿ. ಇವತ್ತು ವಾರ ಐತಿ, ನಮ್ ಕಡೆ ರೊಟ್ಟಿ ಮಾಡಂಗಿಲ್ರಿ. ಬರೀ ಅನ್ನ ಸಾರ ಮತ್ತೆ ಸಜ್ಜಕ ಮಾಡ್ತೀವ್ರಿ. ನಮ್ಮವ್ರ ಬೆಲ್ಲ ರವಾ ತಂದ್ಕೊತಾರ್ರಿ, ಸಜ್ಜಕ ಮಾಡ್ತೀವ್ರಿ ಸಂಜಿಕ್ರಿ. ನೀ ಏನ್ ಮಾಡ್ತೀವ? ಏನೋ ಮಾಡಲ್ಲವ ನಮ್ಮ ಅಡಿಗೆ ಮಾಡಕ ಸಜ್ಕ ಮಾಡ್ತೀವಿ, ರೊಟ್ಟಿ ಮಾಡ್ತೀವಿ. ರೊಟ್ಟಿ ಮಾಡಲ್ಲ ನಾವು. ವಾರ ಐತಿ ನಮ್ದು ನೋಡ್ರಿ. ಇವತ್ತು ನಾವು ವಾರ ಅಲ್ರಿ, ದೇವ್ರಿಗೆ ನೈವೇದ್ಯ ಇಡ್ಬೇಕಲ್ಲ, ಸಾವಿಗೆ ಬರ್ತಿದ್ವಿ. ಯಾರು ತಿಂದ ಇಲ್ಲ ನೋಡ್ರಿ, ನಮ್ಮ ಸಾವಿಗಿನ ತಿನ್ನಂಗಿಲ್ರಿ. ಉಪ್ಪಿಟ್ಟು ಮಾಡ್ರಿ ಅಷ್ಟೇ ತಿಂತಾರ್ರಿ. ನೀವರೇ ತಿನ್ಬೇಕ್ರಲ್ಲ, ನಾವ್ ಮೊದ್ಲ ತಿನ್ನಲ್ರಿ. ಅದು ಇವತ್ತಿಂದ ಅಡಿಗೆ ಇಷ್ಟೇ ನೋಡ್ರಿ. ವಾರ ದಿನ ಏನ್ ಸ್ಪೆಷಲ್ ಇರುದಿಲ್ಲ. ಫ್ರೆಂಡ್ಸ್, ಯಾರ್ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇವ ಏನಾಯ್ತವ ರಿಚಾರ್ಜ್ ಮಾಡಿ ಟಿವಿಗೆ? ಚಾಲು ಇಟ್ಟು ರಿಚಾರ್ಜ್ ಮಾಡ್ಬೇಕತ್ತ, ಈಗ ಮಾಡಿಸ್ತಿರ್ಬೇಕು. ಅವನ ಇಟ್ಟು ಹೋಗ್ಯಾನ ರವಿನ, ಚಾಲು ಇಟ್ಟ ರಿಚಾರ್ಜ್ ಮಾಡ್ಬೇಕತ್ತ. ಬರ್ತಾವಳ ಚಾನಲ್, ಬರ್ತಾವ ಸ್ಟೇಷನ್ ಬರ್ತಾವ, ಎಲ್ಲ ಬರ್ತಾವ. ಫ್ರಿಜ್ನಾಗ ಏನೈತಿ ತೆಗಿಲಕ್ಕ? ಟೊಮೊಟೊ ಹಾಕ್ಬೇಕಲ್ಲ, ಅದಕ್ಕೆ ಏನೇನಿ ಹೇಳಿ ಹೇಳು. ಚಾಲು ಕರು. ಈಗ ಚೋಳಕಾಯಿ ಸೋಸಿಬಿಡ, ಈಗ ಚೋಳಕಾಯಿ ಸೋಸಿಬಿಡ್ತೀವಿ ನೋಡ್ರಿ. ನಾಳೆ ಏನ್ ಟಮಾಟಿ ಹೆರ್ಸತ್ತೀಯ? ಟಮಾಟೊ ಸಾರು ಏನು ಪಲ್ಯನ? ಟೊಮೆಟೊ ಸಾರೇನಿಲ್ಲ, ಚೆನ್ನಾಗಿ ಬೇಳೆ ಹಾಕಿನಲ್ಲ, ಅದ್ರ ಜೊತೆನೆ ಇದನ್ನ ತೊಳೆದಿನಿ. ಈಗ ಹೊಳಿನಿ, ಅದ್ರಾಗ ಆ್ಯಡ್ ಮಾಡಿ ಕುದಿಲಕ್ಕೆ ಇಡ್ತೀನಿ. ಅದಕ್ಕೆ ಸಾರು ಮಾಡ್ಕೊಳ್ಳೋದು. ಈಗ ನಿನಗೇನು ಬೇಕು? ನಿನಗೇನು ಬೇಕು? ಬರೀ ಸಜ್ಕ ಬೇಕು, ಇದು ಬೇಕು. ಗಣೇಶನ ಎಲ್ಲಿಗ್ಯಾನ? ಗಣೇಶನ ಎಲ್ಲಿದಾನ? ಇದು ಸಜ್ಕ ಮಾಡ್ತೀನಿ ನೋಡ್ರಿ. ಸಜ್ಕ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ಊರಾಗ ಈ ಸಲ ಜಾತ್ರೆ ಭಾಳ ದೊಡ್ಡ ಪ್ರಮಾಣದಾಗ ಇಟ್ಟಾರ್ರಿ. ಯಾಕಂದ್ರೆ ದೇವ್ರ ಮೂರ್ತಿ ಅದೇನೋ ಭಿನ್ನಾಗಿತ್ತತ್ರಿ, ಹೊಸ ಮೂರ್ತಿ ತೊಗೊಂಡು ಬಂದಾರು. ಮತ್ತು ಪಾಲ್ಕಿ ಎಲ್ಲ ಹೊಸದು ಮಾಡಿಸ್ಯಾರಿ. ಮತ್ತು ಕುಂಭಮೇಳ ಇಟ್ಟಾರಿ. ಕುಂಭಮೇಳ ಅಂದ್ರೆ ಎಲ್ಲ ಕುಂಭ ಹೊರ್ತಾರ್ರಿ, ಅದಕ್ಕೆ ಏನಂತಾರೆ ಗೊತ್ತಿಲ್ಲ. ಅದು ಜಾತ್ರೆ ಅಂದ್ರೆ ದೊಡ್ಡ ಪ್ರಮಾಣದಾಗ ಇಟ್ಟಾರಿ ಈ ಸಲ. ಎಲ್ಲರೂ ನಮ್ಮ ಗೆಸ್ಟ್, ನಮ್ಮ ರಿಲೇಷನ್ಸ್ಗಳಿಗೆ ಯಾರ್ಯಾರು ಅದಾರ ಎಲ್ಲ ಬರಾಕತ್ತಾರೆ, ರಿಲೇಷನ್ದವ್ರದ್ದು. ನಮ್ಮ ಅಕ್ಕ ತಂಗಿ ನಮ್ಮ ಯಾರ್ಯಾರು ಅದಾರೋ ಎಲ್ಲರಿಗೂ ಹೇಳಕತ್ತೀವಿ, ಎಲ್ಲರೂ ಬರಾಕತ್ತಾರ್ರಿ. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಇರ್ತೈತಿ, ನೋಡ್ರಿ ಮುಗಿತೇನ. ಏನ್ ಮಾಡಕತ್ತೀರಿ? ಮಂಗಲ್ಲವ್ವ ನೀನಿ ನಾವು ಚೋಳಿಕಾಯಿ ಸೋಸ್ಬೇಕು. ಚೋಳಿಕಾಯಿ ಸೋಸ್ಲಾತ್ರಿ? ನಾಳೆ ಊಟಕ್ಕೆ ಬೇಕಲ್ಲ. ಸೋಸ್ರಿ. ನನಗೆ ಅದ್ರಾಗ ಚೋಳಿಕಾಯಿ ಪಲ್ಯ ಅಂದ್ರೆ ಭಾಳ ಇಷ್ಟ. ಅದ್ರಾಗ ಶೇಂಗಾ ಹಚ್ಚಿ ಮಾಡಿದ್ರಂತ್ರು ಇನ್ನೂ ಅದ್ಭುತ. ಮಾಡೋದ್ರಾಗ ಇರ್ತೈತಿ, ಮಾಡೋ ಟೇಸ್ಟ್ ಭಾರಿ ಮಾಡಬೇಕು ಅಂದ್ರೆ ಮಸ್ತ್ ಆಗ್ತೈತಿ. ನೀನ ಮಾಡಾಕತ್ತೇಳ?
ಅದು ಬಿಟ್ಟು ಉಪ್ಪು ಹತ್ಲಿಲ್ಲ, ಖಾರ ಹತ್ಲಿಲ್ಲ ಅಂದ್ರೆ ಅದು ಸರಿ ಆಗಲ್ಲ. ಎಲ್ಲ ನೀಟಾಗಿ ಹಾಕ್ಬೇಕು, ಮಸ್ತ್ ಆಗುತ್ತೆ. ಎಲ್ಲರೂ ಉಪಕಾರ ಹತ್ತು ಹಂಗನ ಮಾಡ್ತಾರ್ರಿ ಮೇಡಮ್. ಹೌದನ್ರಿ? ಏನ್ ಹೇಳತ್ತೀರಿ ದೊಡ್ಡದಾಗಿ? ನಾನು ತಿಂತೀನಲ್ಲ ಅದು ವಾರದಿನ ಏನ್ ಸ್ಪೆಷಲ್ ಇರಂಗಿಲ್ರಿ, ವಾರದಿನ ಏನ್ ಅಷ್ಟೊಂದು ಸ್ಪೆಷಲ್ ಇರಂಗಿಲ್ರಿ. ಆದ್ರೆ ಇದೊಂದ್ ಸ್ವಲ್ಪ ಸ್ಪೆಷಲ್ ಇರ್ಲಂತೆ ಸಜ್ಜಕ ಮಾಡಕತ್ತೀವ್ರಿ. ಯಾಕಂದ್ರ ಅವ್ರೆ ಅನ್ನ ಸಾರ ಅಂದ್ರ ಹೋಗುದಿಲ್ರಿ, ಅದಕ್ಕೆ ಸಜ್ಜಕ ಮಾಡಕತ್ತೀವಿ ನೋಡ್ರಿ. ಇದು ನಾಳೆ ಬೆಳಿಗ್ಗೆ ಪ್ರಿಪರೇಷನ್ ರೀ. ನಮ್ಮನೆ ನಾಷ್ಟ ಇಷ್ಟ ಏನ್ ಮಾಡಂಗಿಲ್ರಿ. ಇವತ್ತು ಅವಲಕ್ಕಿ ಮಾಡಿದ್ವಿ, ಬಟ್ ನಾಳೆ ರೊಟ್ಟಿನ ಮಾಡ್ಬೇಕಾಗ್ತೈತಿ. ಇವತ್ತೆಲ್ಲಾರು ಅನ್ನ ಸಾರ ಅವಲಕ್ಕಿ ತಿಂದಿದ್ದ ಹೆಸರಿ, ನಾಳೆಗಿ ರೊಟ್ಟಿ ಮಾಡ್ತಾರೆ. ಚಿಕನ್ ಮಟನ್ ಏನ್ ತರ ಇಲ್ಲ, ಏನು ತರಂಗಿಲ್ಲ. ಚಿಕನ್ ಮಟನ್ ಏನು ನಡೆಯಂಗಿಲ್ಲ ನೋಡ್ರಿ. ವಾರಕ್ಕೊಮ್ಮೆ ಪ್ರತಿ ವಾರ ಅಂದ್ರೆ 4 ವಾರ ಅಲ್ಲವ, ಇನ್ನು 5 ವಾರ ಹಿಡಿತಾರಲ್ಲ. 5 ವಾರ ಹಿಡಿ. ಇದು ಲಾಸ್ಟ್ನೇ ವಾರ. ಅಲ್ಲ, ಈ ವಾರ ಮುಗಿವರೆಗೂ ಚಿಕನ್ ಮಟನ್ ಏನೂ ಇಲ್ಲ ನೋಡ್ರಿ. ನಾಳೆನ ಶನಿವಾರ ಉಪವಾಸ, ಬೆಳಿಗ್ಗೆ ಮಾಡ್ರಿ ತಿನ್ನಲ್ಲ, ಇದನ್ನ ಸಾಯಂಕಾಲ ಮಾಡ್ರಿ. ನಾವು ಉಪವಾಸ ಬಿಡು ಟೈಮ್ ಸಂಜೆ ಆಯ್ತು. ನೋಡ್ರಿ ಫ್ರೆಂಡ್ಸ್, ನಮ್ಮ ಅಕ್ಕ ನೋಡ್ರಿ ಹೆಂಗ್ ಹೇಳಕತ್ತಾಳು, ನಾಳೆ ಉಪವಾಸ ಅದಂತ್ರಿ. ನಾನು ಆಕ್ಚುಲಿ ಉಪವಾಸ ಅದೀನಿ. ಇದು ಪಲ್ಯ ನಾಳೆ ಬೆಳಿಗ್ಗೆ ಮಾಡ್ಬೇಡ್ರಿ, ನಾ ಉಪವಾಸ ಅದೀನಿ, ನೈಟ್ ಉಪವಾಸ ಬಿಡ್ತೀರಿ, ನೈಟ್ ಮಾಡ್ರಿ ಅಂತ ಹೇಳಕತ್ತಾವ ನೋಡ್ರಿ. ಉಪವಾಸ ಮಾಡೋರು ಈ ತರ ಹೇಳ್ತಾರೇನ್ರಿ? ನೀವು ಹೆಂಗೆ ಹೇಳ್ತೀರಿ ಫ್ರೆಂಡ್ಸ್? ಮತ್ತೆ ಅದಕ್ಕೆ ನಮ್ಗೆ ಇಷ್ಟ. ನಾವು ನಾಳೆ ಸಾಯಂಕಾಲ ತಿಂದು ನಾಳೆ ಸಾಯಂಕಾಲ ಮಾಡ್ರಿ ಅಂತ ಹೇಳಿದ್ವಿ. ಉಳ್ದವ್ರೆಲ್ಲ ಏನ್ ತಿನ್ಬೇಕು? ನೀವು ಒಬ್ಳೆ ನಿಮ್ಮ ಮನ್ಯಾಗ ಉಳ್ದವರೆಲ್ಲ ಬೇರೆ ಏನಾದ್ರು ಅನ್ನ ಸಾರು ತಿಂದ್ರೆ ಇನ್ನೂ ಹೊತ್ಕೊಂಬಂದಿ ಸಣ್ಣ ಕೂಸ ನೀವು ಪಾಪ ಯಾಕೆ ಹೋಗು ಪಾಪ ಅನ್ನಿ. ಹಾ ಮುದ್ದೆ ತೆಗಿ. ಏನ್ ಹಾ ಮುತ್ತಾಗತ್ತೆ ಮಿಷನ್ ಹಾಕೋ, ಮುತ್ತಾಗತ್ತೆ ಕ್ಯಾ ಮಿಷನ್. ಏ ಅಬ್ಬಿ, ಕಿವಿ ಕೇಳಲ್ಲ ನೋಡ, ಕಿವಿಯಾಗ ಮಿಷನ್ ಹಾಕತ್ತಂದ ಅಂತದ ಮಿಷನ್ ಹಾಕ, ಕಿವಿ ಕೇಳ್ತಾವ್. ಕೇಳಲ್ಲ ಬಾ ಓವರ್ ಆಯ್ತಿದು. ಅಭಿ, ಏ ಅಭಿ, ನೋಡ್ರಿ ಎಷ್ಟು ಉಡಾದ ನೋಡ್ರಿ ನಮ್ಮ ಅಕ್ಕ ಮಗ ಅಬ್ಬಿ. ವ್ಯಾಯಾಮ ಹಾಕ್ಬಿಡ್ಸೋದು ಕೊಳಕತ್ತೀನಿ ನೋಡ್ರಿ. ಸಜ್ಜಕ ಮಾಡ್ಬೇಕಾದ್ರೆ ರವೆ ಹುರ್ಕೋಬೇಕ್ರಿ. ಅಂದ್ರ ಸ್ವಲ್ಪ ಅದು ಸಜ್ಜಕ ರವೆ ಟೈಪ್ ಬರ್ತೈತಿ, ಚಂದ ಬರ್ತೈತಿ, ತಿನ್ನಾಕ ಟೇಸ್ಟ್ ಅನ್ಸತಿ. ಹಾಲ ತುಪ್ಪ ಹಾಕೊಂಡ್ ತಿಂದ್ರೆ ಅಂತ್ರ ಬಾರಿ ಮಸ್ತ್ ಆಗ್ತೈತ್ರಿ. ಆಗಿಲ್ವಾ ಏನ ಬಳ ಚೋಳಿಕ ಸೋಸದ? ಏನ್ ಊಟ? ಸಜ್ಜಕ ತಿತ್ತಿ, ಅನ್ನ ಸಾರ ತಿತ್ತಿ. ಸಾಲ್ತಾ ಬಾಯ್ ಹಂಗ್ಯಾಕ ನೋಡ್ರಿ ಫ್ರೆಂಡ್ಸ್, ಈಗ ರವಾ ಹುರ್ಕೊಂಡ್ರಿ ಇಷ್ಟತನ ಎಲ್ಲ ರೆಡಿ ಮಾಡ್ಕೊಂಡಿನ್ರಿ. ಇಲ್ಲಿ ಬಿಡು ಎಲ್ಲಕ್ಕಿನ್ನ ಜಜ್ಜಿ ಇಟ್ಕೊಂಡಿನಿ. ಈಗ ಬೆಲ್ಲ ಜಜ್ಜಾಕತ್ತೀನಿ ನಾನು. ನೀರು ಕಾಯಲಾಕಿಟ್ಟೀನಿ. ಇದು ನೀರೊಳಗೆ ಬೆಲ್ಲ ಹಾಕ್ತೀನಿ ನಾನು. ಈಗ ಬೆಲ್ಲ ಹಾಕಿ ಅದು ಎಲ್ಲ ಕುದ್ದಿಂದ ಇದು ಎಲ್ಲ ಬೆಲ್ಲ ಕರಗಿಂದ ಸೋಸ್ಕೊತೀನಿ ರೀ. ಅದನ್ನ ಎಲ್ಲ ಸೋಸ್ಕೊಂಡು ರವೆ ಹಾಕಿ ಸಜ್ಜಕ ಮಾಡ್ತೀನಿ ರೀ. ತೋರಿಸ್ತೀನಿ ರೀ ಮತ್ತೆ. ಬಿಡು ಅರೆ ಚೆಲ್ಲಿ ಬೌಗ ಬೌಗಿ ನೀ ಹೇಳುತ್ತೆ ಎದ್ದೋಗಿಲಿ. ಸಜ್ಜಕ ಬೇಕಂದ್ರೆ ಎದ್ದೋಗು. ಅವಿ ಬಿಡು ಅವಿ, ಏನ್ ಮಾಡಕತ್ತಿ? ಆಟ ಆಡ್ತಾರದ್ರಾಗ ಇಷ್ಟೊತ್ತಿನ ಆಟ ಆಡಿ ಸಾಕಾಗಿಲ್ಲ? ಏನ್ ಮಾಡಕತ್ತಿ? ಕ್ಯಾಟ್ಸ್ ಬರ್ದಂಗ ಚಲ್ತಿ ಆಯ್ ಬಂದ್ರ ಹೊಡೆದ ಬಿಡ್ತಾಳ ನೀನು. ಓಯ್ ಏನ್ ಮಾಡತ್ತಿ? ಹಿಂಗ್ಯಾಕ್ ಮಾಡೋದು? ಅಭಿ, ಇವತ್ತು ಯಾವ ದೇವ್ರಿಗೆ ಹೋಗಿದ್ದೆ? ಮಹಾಲಕ್ಷ್ಮಿ ದೇವ್ರಿಗೆ ಮಹಾಲಕ್ಷ್ಮಿ ದೇವ್ರಿಗೆಲ್ಲ ದ್ಯಾಮಾಯಿಗೆ ದ್ಯಾಮಾಯಿ ಕಾಯಿ ಹೊಡ್ಕೊಂಬರಕ್ ಹೋಗಿದ್ನ ಅಂತ ಹೇಳು. ಈ ಕಡೆ ನೋಡಿ ಹೇಳಲ್ಲ. ಫ್ರೆಂಡ್ಸ್, ಅಲ್ಲಿ ಮಂಗಳೂರಾಗಿದ್ದಾಗ ನಾವು ಮರ್ಗಮ್ಮ ದೇವಸ್ಥಾನಕ್ಕೆ ಹೋಗಿದೀವ್ರಿ. ಆ ಮರ್ಗಮ್ಮ ಗುಡಿಗೆ ಹೋಗಿದೀವಿ ಅನ್ನೋದ್ಬಿಟ್ಟ ಮಹಾಲಕ್ಷ್ಮಿ ಗುಡಿ ಅದ ದೇವ್ರ ನೆನಪು ಪಡ್ಕೊಂಡ ಹೇಳಕ್ ಹೋಗಿ ಯಾವ ದೇವ್ರಿಗೆ ಹೋಗಿದ್ದೆ ಅಂತ ಕೇಳತ್ತೀನಿ. ನಾನು ಮಹಾಲಕ್ಷ್ಮಿ ಗುಡಿಗೆ ಹೋಗಿದ್ದೆ ಅಂತ ಹೇಳತ್ತನ್ರಿ. ಹೌದಾ ಅಭಿ? ಯಾವ ದೇವ್ರಿಗೆ ಹೋಗಿದ್ದಿ?
ಮತ್ತ ಮಹಾಲಕ್ಷ್ಮಿ ಐತಿನ ಇಲ್ಲಿ ದ್ಯಾಮವ್ವ ದುರ್ಗ ಹೋಗಿದ್ದ ನಮ್ಮ ಊರಾಗ ದ್ಯಾಮವ್ವ ದುರ್ಗವ್ವ ಅಷ್ಟೇ ಅದಾರ. ಮಹಾಲಕ್ಷ್ಮಿ ಇಲ್ಲಿ ಇಲ್ಲಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಯಾರು ಇಲ್ಲ. ನೋಡಿ ಲಕ್ಷ್ಮಿ ಅದಾವ ಐತ್ರಿ ಎಲ್ಲಿ ಲಕ್ಷ್ಮಿ ಗುಡಿ ಎಲ್ಲಿ ಊರಾಗ ಸಾಂಗ್ ಐತಿ ಸಾಂಗ್ ಗುಡಿ ಐತಿ. ಹಾ ಅಬಿ ಗುಡಿ ದೊಡ್ಡದು. ಅಬ್ಬು ಏ ಅಬಿ ಇದೆಲ್ಲ ಹಾಕತ್ತೀನಿ ನೋಡ್ರಿ ಬೆಲ್ಲ ಅಷ್ಟು ಹಾಕ್ಲೇನಿ. ಮಗು ನೀನಗು ನಗುತ್ತಿರು ಮಗು ನೀನಲಿಗೆ ಸರಿ ಆಗ್ತದೆ. ಇದು ಇನ್ನೂ ಕರಗಬೇಕು. ಎಲ್ಲ ಕರಗಿದ್ಮೇಲೆ ನಾನು ಸೋಸ್ಕೊತೀನಿ. ಕರಗಿದ್ಮೇಲೆ ಇವ ನಮ್ಮ ಸಾಬು ಅನ್ನದ ಎಲ್ಲಿಗ್ಯಾರ ನೀಟಾಗಿ ಮಾತಾಡ. ಎಲ್ಲಿ ಹೋಗ್ಯಾರ? ಎಲ್ಲಿ ಆಟ ಆಡಕ್? ಈಗ ನೀ ಏನ್ ಮಾಡತ್ತಿ? ಒಂದ್ ತಾಟ್ನಾಗ ಹಾಕ್ಬೇಕು. ತಾಟ್ ಕೊಡು ಹುಡುಗಿ. ಏನಾದ್ರೂ ಕಸರು ಇರ್ತದ ಅಂತ ಹೇಳಿ ಸೋಸಾಕತ್ತೀವ್ರಿ, ಆದ್ರೆ ಏನು ಹೊಂಡತ್ತಿಲ್ಲ. ಬೆಲ್ಲದೊಳಗೆ ಬೆಲ್ಲ ರೆಡಿ ಆಗಿರ್ತೈತಲ್ರಿ, ಬೆಲ್ಲದೊಳಗೆ ಕಸರು ಇರ್ತೈತ್ರಿ, ಕಬ್ಬಿನ ಸಿಪ್ಪಿ ಇದೆಲ್ಲ ಇರ್ತೈತೆ ಹಂಗ. ಅದಕ್ಕೆ ಅಂತೇಳಿ ಮತ್ತೆ ಕಲ್ಲ ಬಂದಿರ್ತಾವ್ರಿ, ಅದ್ರ ಸಲುವಾಗಿ ಅಂತೇಳಿ ನಾವು ಸೋಸಿ ಮಾಡ್ತೀವ್ರಿ. ಸಜ್ಜಕ ತಿತ್ತಿಲ್ಲ. ಮಾಡ್ತೈತಿ, ಒಂದ್ ಸ್ವಲ್ಪ ವೇಟ್ ಮಾಡ್ರಿ. ಸಜ್ಜಕ ಹಾಲು ಹಾ ಫ್ರೆಂಡ್ಸ್, ಈಗ ಸಾರು ಮಾಡ್ಬೇಕಂತ ಹೇಳಿ ಟೊಮೆಟೊ ತೆಗೆದು ಜಜ್ಜಾಕತ್ತೀನಿ. ಆ ಕಡೆ ಇದು ನೀರು ಕುದಿಲಾಕತ್ತೀವಿ. ಈಗ ಎಲ್ಲ ಸೋಸಿ ಎಲ್ಲ ರೆಡಿ ಮಾಡಿ ಎಲೆಕದ ಹಾಕಿನಿ. ಅದು ಕುದಿತಂದ್ರೆ ಇನ್ನೊಂದು ರವೆ ಎಷ್ಟು ಹಾಕಿರ್ತೀವಿ, ಇನ್ನೊಂದು ಆಯ್ತು ರೆಡಿ ಆಗ್ತೈತಿ. ಈಗ ಟೊಮೆಟೊ ಜಸ್ಕೊಂಡು ಇದಕ್ಕೆ ಸಾರು ಮಾಡ್ತೀನಿ. ಫ್ರೆಂಡ್ಸ್, ಈಗ ನೀರು ಕುದಿಲಾಕತ್ತಾರಿ. ಇದಕ್ಕೆ ನಾನು ಈಗ ರವೆ ಹಾಕೋತೀನಿ ರೀ. ಇದು ಒಮ್ಮೆಲಿಗೆ ಹಾಕ್ಬಾರ್ದ್ರಿ, ರವೆ ಗಟ್ಟಿ ಆಗ್ತೈತಿ. ಸ್ವಲ್ಪ ಹಿಂಗೆ ನೋಡ್ಕೊಂಡು ಹಿಂಗೆ ಹಾಕ್ಬೇಕ್ರಿ. ಹಂಗೆ ತಿರ್ಗಾಡ್ಕೊತ ಇರ್ಬೇಕು ಇದನ್ನ, ಅಂದ್ರೆ ಸಜ್ಜಕ ಚಲೋ ಬರ್ತೈತ್ರಿ. ಇದು ಗಟ್ಟಿ ಹಾಕಂದ್ರೆ ತಿನ್ನಾಕ ಇಷ್ಟ ಆಗೋದಿಲ್ರಿ, ಸ್ವಲ್ಪ ತಿಳಿನ ಆಗ್ಬೇಕ್ರಿ. ಇದು ಇನ್ನೂ ಕುದಿಬೇಕ್ರಿ. ಇದೆಲ್ಲ ರೆಡಿ ಆದ್ಮೇಲೆ ತೋರಿಸ್ತೀನಿ ರೀ ನಿಮಗೆ. ಇವನ್ನ ಸ್ವಲ್ಪ ತಿರ್ಗಾಡ್ತೀನಿ ನಾ. ಇದನ್ನ ತಿರ್ಗಾಡಿ ಮುಗಿಸ್ತೀನಿ ರೀ. ಕುದಿಬೇಕ್ರಿ ಪೂರ್ತಿ. ಪೂರ ಭಾಳ ಗಟ್ಟಿ ಆಗುತ್ತಾನ ಅಂತ ಬಿಡಬಾರ್ದ್ರಿ. ಇನ್ನೊಂದು 5-10 ನಿಮಿಷ ಕುದಿಸಿ ಸ್ವಲ್ಪ ತಿಳಿರ್ತಾನ ಬಂದ್ ಮಾಡಿಬಿಡ್ಬೇಕ್ರಿ. ಇದು ರೆಡಿ ಮಾಡ್ಕೊಂಡು ನಾನು ಸಾರು ಮಾಡ್ತೀನಿ ರೀ. ಫ್ರೆಂಡ್ಸ್, ಇದಕ್ಕೆ ಹಸಿ ಕೊಬ್ಬರಿ ಹಾಕತ್ತೀನಿ ರೀ. ಮತ್ತು ಕಾಯಿ ಒಡ್ಸ್ಕೊಂಬಂದಿದ್ರೆ ದೇವ್ರಿಗೆ ಅಂತೇಳಿ ಅದ ಕೊಬ್ಬರಿ ಹೆಚ್ಚಿ ಹಾಕಕತ್ತೀನಿ ರೀ. ಸಜ್ಜಕ ಚಲೋ ಆಗ್ತೈತಿ ರೀ. ಒಣ ಕೊಬ್ಬರಿ ಹಾಕ್ಬೇಕು, ಚಲೋ. ಯಾವ್ದು ಹಾಕಿದ್ರೆ ಚಲೋ ಆಗ್ತದೆ. ಈಗಿದು ರೆಡಿ ಆಗೈತ್ರಿ. ಇದು ಈಗ ರೆಡಿ ಆಗೈತಿ. ಇಷ್ಟ ಆದ್ರೆ ಆಯ್ತು ರೀ. ಈಗ ನಾನು ಬಂದ್ ಮಾಡ್ತೀವಿ. ದ್ರಾಕ್ಷಿ, ಗೋಡಂಬಿ ಹಾಕ್ಬೇಕು. ನಾವು ಇದ್ದಿದ್ದ ಹಾಕಿ ಮಾಡ್ತೀವಿ. ಇಲ್ಲಾರ್ದು ಹೇಳ್ತಾವ ಮನಕ, ಜರ್ಸಿ ಆಕಳ
ಅವು ಭಾರಿ ಕಾಳು ಇರ್ತಾವ. ಅದೇ ಗೋಡಂಬಿ ಮನಕು ದ್ರಾಕ್ಷಿ ಈ ಥರ ಎಲ್ಲ ಹಾಕ್ತಾರ, ಚೆನ್ನಾಗಿ ಹತ್ತದ ಟೇಸ್ಟ್ ಆಗಿರುತ್ತೆ. ಅದಕ್ಕೆ ಹೇಳಿ ಏನ ಅಂದಿರ ಮನಕ ಜಾಸ್ತಿ ಆಕಳ ಮನಕ ಎಮ್ಮಿ ಮನಕ ಇಂತಾರ ಕಡೆಗೆ ಆವು ಗೋಡಂಬಿ ದ್ರಾಕ್ಷಿ ಅವು ಸಿಗಬೇಕಂದ್ರೆ ಮನಕ ಹಾಕೊಂಡು ಮತ್ತೆ ಎಮ್ಮಿ ಮನಕ ಇದ್ರೆ ಹಾಕ್ರಿ. ಎಲ್ಲ ಸಿಗ್ತಾವಲ್ಲ ಅಂಗಡ್ಯಾಗ, ಸಿಗ್ತಾವ ಬಟ್ ಇವಾಗ ಸಿಗ್ಬೇಕಲ್ಲ. ಎಲ್ಲ ಇತ್ತು, ಸ್ಟಾಕ್ ಇತ್ತು, ಹುಡುಗರು ಎಲ್ಲ ತಿಂದು ಖಾಲಿ ಮಾಡ್ಯಾರ. ಸಂತಿ ತರ್ಬೇಕ್ರಿ ಅವೆಲ್ಲ ತುಂಬಾ ಕಾಸ್ಟ್ಲಿ, ಹುಡುಗರಿಗೆಲ್ಲ ಸಿಗಂಗ್ ಇಡಬಾರ್ದು. ಅವೆಲ್ಲ ಸಂದಕನೆ ತಂತೆ ಎಲ್ಲಾ ತರ ಎಲ್ಲ ತಿಂದ್ ಬಿಡ್ತಾರ ಹುಡುಗರು. ತಂತಿ ಎಲ್ಲ ತಂದಲ್ಲಿ ಇಡಬಾರ್ದು. ಎಲ್ಲ ತಿಂದು ಖಾಲಿ ಮಾಡ್ಯಾರ ಫ್ರೆಂಡ್ಸ್. ಏನ್ ಮಾಡುದ್ರಿ, ಹೋರ್ ಬಿಡ್ರಿ, ಇದ್ದ ಶಿವ ಏನ್ ಮಾಡ್ರಿ ಅದನ್ನ ತಿನ್ನೋದು. ಫ್ರೆಂಡ್ಸ್ ನಾ ಈಗ ಸಾರು ಮಾಡಕತ್ತೀನ್ರಿ. ಈಗ ಎಣ್ಣೆ ಹಾಕೊಂಡೀನ್ರಿ, ಎಣ್ಣೆ ಸ್ವಲ್ಪ ಕಾಯಿಲ್ರಿ. ಈಗ ಸಾಸಿವೆ ಹಾಕತ್ತೀನ್ರಿ, ಕರಿಬೇವು ಐತಿ ಫ್ರಿಜ್ನಾಗ. ಇಲ್ಲ ಆ ಕಡೆ ಇಡಿ, ಆ ಕಡೆ ಅಷ್ಟ ತಗೋ. ಫ್ರೆಂಡ್ಸ್ ಈಗ ಎಣ್ಣೆ ಕಾಯಿಲೆ ಹಾಕ್ತೀನ್ರಿ ನಾನು. ಏನಪ್ಪಾ ಇಷ್ಟೆಲ್ಲ ಹಾರ್ಕೊಂಡ್ ಕೂತಾಳ ತಿಳ್ಕೊಳಕ್ ಹೋಗ್ಬೇಡ್ರಿ. ಈಗ ಅಡಿಗೆ ಮಾಡುವಾಗ ಅಂದ್ರೆ ಎಲ್ಲಾ ಹಂಗೊಂದೊಂದು ತಗೊಳಬೇಕಾಗ್ತೈತ್ರಿ. ಅಡಿಗೆ ಎಲ್ಲ ಮುಗಿದ್ಮೇಲೆ ಎಲ್ಲ ನೀಟಾಗಿ ತೆಗೆದಿಟ್ಟು ಊಟ ಮಾಡ್ತೀರಿ ನಾವು. ಈಗ ಅಡಿಗೆ ಎಲ್ಲ ಮಾಡಕತ್ತೀನಲ್ರಿ, ಈಗ ರೈಸ್ ಮಾಡಿ ಇಟ್ಟಿವಿ, ಇಲ್ಲಿ ಸಸ್ಕ ಮಾಡಿದೆ. ಅವಾಗೆಲ್ಲ ಅವಶ್ಯಕತೆ ಅದಾವ್ರಿ, ಎಲ್ಲ ಅವಶ್ಯಕತೆ. ಈಗ ಅಡಿಗೆ ಮಾಡಕ್ ಏನೇನ್ ಹತ್ತಾವ ಎಲ್ಲ ಮಾಮೂಲಿ ಇಲ್ಲೆಲ್ಲ ಮುಂದೆ ಇಟ್ಕೊಂಡ ಮಾಡ್ತಿರ್ತೀವಿ, ಏನ್ ತಿಳ್ಕೊಳಕ್ ಹೋಗ್ಬೇಡ್ರಿ. ಈಗ ಎಣ್ಣೆ ಕಾಯ್ದಿದ್ರಿ, ನಾನು ಸಾಸಿವೆ ಹಾಕೋತೀನಿ. ಈಗ ಜೀರಿಗೆ ಹಾಕೋತೀನಿ ನೋಡ್ರಿ, ನಾನು ಈ ಬೆಲ್ಲ ಹಾಕೋತೀನಿ ನೋಡ್ರಿ, ಬೆಳ್ಳುಳ್ಳಿ ಹಾಕೋತೀನಿ ರೀ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನ್ಯಾಗ ತಯಾರು ಮಾಡ್ತೀರಿ? ಈಗ ಇದು ಹಾಕೋತೀನಿ ರೀ, ನಾನು ಕರಿಬೇವು ಹಾಕೋತೀನಿ. ಜಾಸ್ತಿ ಜನ ಎಲ್ಲ ಏನ್ ಮಾಡ್ತಾರೆ ಫ್ರೆಂಡ್ಸ್, ಹುಣಸಿ ರಾಡಿ ಹಾಕಿ ಮಾಡ್ತಾರ, ಅದೆಲ್ಲ ನಮ್ಗೆ ಒಟ್ಟ ಇಷ್ಟ ಆಗುದಿಲ್ರಿ. ಅಂದ್ರೆ ಬೆಲ್ಲ ಹಾಕ್ತಾರ, ಅದು ಇಷ್ಟ ಆಗಲ್ಲ ನಮ್ಗೆ. ಏನಿದ್ರು ಅಚ್ಚುಕಟ್ಟಾಗಿ ಉಪಕಾರ ಇದ್ರನ ನಮ್ಗೆ ಅಡಿಗೆ ಊಟ ಮಾಡಕತ್ತ ಅನ್ಸುತ್ತೆ, ಸಾರು ತಿನ್ಬೇಕತ್ತ ಅನ್ಸತಿ. ಆ ಬೆಲ್ಲ ಹಾಕಿ ಬೆಲ್ಸ್ ಮಾಡ್ತಾರಲ್ರಿ, ಒಟ್ಟ ಇಷ್ಟ ಆಗಲ್ರಿ. ಈಗ ಅರ್ಶಿನ ಪುಡಿ ಹಾಕೋತೀನಿ ನೋಡ್ರಿ ನಾನು, ಅದಕ್ಕೆ ಟೇಸ್ಟ್ ಬರಂಗ್ ಮಾಡು. ಯಾ ಹುಂಚಿ ರಾಡಿ ಹುಳಿ ರಾಡಿ ತೊಂದಿಯೇ ಮಾಡು. ಕಿಂಡಲ್ ಮಾಡಕತ್ತಾವ ನೋಡ್ರಿ ಫ್ರೆಂಡ್ಸ್. ಪಾನಿ ಹಿಡ್ಕೊಂಡಿನಿ, ಸ್ಮೆಲ್ ಅಂತೂ ಸಖತ್ತಾಗಿ ಬರಾಕತ್ತೈತ್ರಿ. ಗಮ್ ಮಾಡತ್ತಿ, ಸಾರದ ಸೂಪರ್ ಸೂಪರ್ ಆಗಿರ್ತೈತಿ ನೋಡ್ರಿ. ಹೊರಗಡೆ ಮಳಿ, ಒಳಗಡೆ ಬಿಸಿ ಬಿಸಿ ಅನ್ನ ಸಾಂಬಾರು ಸರ್ಕ ಹೊಡಿತಾರ ನೋಡ್ರಿ. ಅದ್ರಾಗ ಮಸ್ತ್ ಅದಕ್ಕ ಬೇರೆ ಇವತ್ತು. ಈಗ ಅದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಹಾಕೋತೀನಿ, ಮಸಾಲ ಪೌಡರ್ ಹಾಕೋತೀನಿ ಅದಕ್ಕೆ ನಾನು. ಮತ್ತೆ ಈಗ ಖಾರ ಹಾಕೋತೀನಿ ನೋಡ್ರಿ. ಖಾರ ಕೆಲವ್ರು ಏನೈತೆ ಒಗ್ಗರಣೆ ಕೊಡುವಾಗಣ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಿರ್ತಾರಲ್ರಿ, ಅದ್ರೊಳಗೆ ಖಾರ ಹಾಕೋತಾರ. ಆ ಥರ ಖಾರ ಹಾಕೊಳಕ್ ಹೋಗ್ಬಾರ್ದ್ರಿ. ಆ ಥರ ಖಾರ ಹಾಕೋತಾರ ಕಾಂಟನು ಹೇಳ್ತೈತಿ, ಮೇಲಾಗಿ ಅದ್ರದ್ದು ರುಚಿ ಟೇಸ್ಟ್ ಅದ ವಾಸನೆ ಬರ್ತಿರ್ತಲ್ರಿ, ಫ್ಲೇವರ್ ಎಲ್ಲ ಹೋಗೇ ಬಿಡ್ತೈತ್ರಿ ಅದು. ಅದಕ್ಕೆ ಸಾರು ಒಳಗನ ಖಾರ ಹಾಕೋತೀನಿ ರೀ ನಾನು. ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಕೊಳದ್ರಿ, ಇದೆಲ್ಲ ಖಾರದ ಕಾಂಟನ ಮುರಿತೈತ್ರಿ ಅದು. ಇಷ್ಟ ಹಾಕೋದು ಅದಕ್ಕೆ ಹತ್ತಟ್ಟ ನೋಡ್ಕೊಂಡು ಹಾಕಾಕತ್ತೀನಿ ರೀ ನಾನು. ಜಾಸ್ತಿ ಖಾರ ಜಾಸ್ತಿ ಐತಿ, ಕಡಿಮೆ 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 ಇನ್ನಷ್ಟು ಕಡಿಮೆ ಕಮ್ಮಿ ಕಡಿಮೆ ಐತಿದ ಬರಬರಿ ಐತಿ ಹಾಕಿದ್ದ. ಭಾಳ ಆಗ್ತದೆ, ನಾ ತಿನ್ನಲ್ಲ ಸಾಕು. ಈಗ ನಾನು ಇದು ಕೊತ್ತಂಬರಿ ಸ್ವಲ್ಪ ಹೆಚ್ಚಿ ಹಾಕೋತೀನಿ ರೀ. ಆಮೇಲೆ ಕೊತ್ತಂಬರಿ ಯಾವಾಗಲೂ ಮ್ಯಾಲೆ ಹಾಕೋಬೇಕ್ರಿ, ಅದು ಮಾಡುವಾಗ ನಾ ಹಾಕೋಬಾರ್ದು. ಜವಾರಿ ಕೊತ್ತಂಬರಿ ಐತಿ, ಎಷ್ಟು ಚಂದ ಮಾಡೋದು ನೋಡಿ. ಎಷ್ಟೊತ್ತನಾರ ಸೋಸೋದು ಆಗಿಲ್ಲೇನ? ಇನ್ನ ಆಗಿಲ್ಲ ಹುಡುಗಿ. ಇಷ್ಟೆಲ್ಲ ಒಬ್ಳೆ ತಿನ್ಬೇಕತ್ತ, ಒಬ್ಳೆ ಸೋಸಾತೀನಿ, ಯಾರು ಸೋಸಲ್ಲ ರೀ. ಸೋಸ್ ತಿನ್ನಕ್ಕೆ ಕೊತ್ತಂಬರಿ ಹಾಕತ್ತೀನಿ ನೋಡ್ರಿ. ಈಗ ಇದು ಸಾರು ಅಂದ್ರೆ ರೆಡಿ ಐತ್ರಿ. ಇನ್ನೊಂದು 5 ನಿಮಿಷ ಇದನ್ನ ಕುದಿಸ್ಕೊತೀನಿ. ಸಾಕ್ಲವ ಎಷ್ಟು ಸಾರು ಸುಸ್ಕ ಮಾಡೈತಿ, ಇನ್ನು ಸಾರು ಐತಿ ಬೆಳಿಗ್ಗೆ ಮಾಡಿದ್ದು.
ಫ್ರೆಂಡ್ಸ್ ಈಗ ನಾನು ಅದಕ್ಕೆ ಹತ್ತಟ ನೋಡ್ಕೊಂಡು ಉಪ್ಪು ಹಾಕ್ತೀನಿ ರೀ. ನಾವು ಕಲ್ಲುಪ್ಪನ್ನ ಜಾಸ್ತಿ ಯೂಸ್ ಮಾಡ್ತೀವಿ ರೀ. ಇದು ಜಾಸ್ತಿ ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ತಾರೆ ರೀ, ಸಣ್ಣ ಉಪ್ಪು ಹಾಕ್ಬಾರಂತ. ಅದಕ್ಕೆ ನಮ್ಮ ಜಾಸ್ತಿ ಕಲ್ಲುಪ್ಪನ್ನ ಜಾಸ್ತಿ ಯೂಸ್ ಮಾಡ್ತಾರೆ ರೀ. ಈಗ ನೋಡ್ಕೊಂಡು ಹಾಕಕತ್ತೀನಿ ರೀ ಅದಕ್ಕೆ ಹತ್ತಟನ್ನು. ಈಗ ಸಾರು ರೆಡಿ ಆಯ್ತು, ಎಲ್ಲ ರೆಡಿ ಆಯ್ತು ರೀ. ಮತ್ತು ಎಲ್ಲ ತೆಗೆದಿಟ್ಟು ಎಲ್ಲ ಸ್ವಚ್ಛ ಕ್ಲೀನ್ ಮಾಡ್ಕೊಂಡು ಊಟ ಮಾಡ್ತೀವಿ ರೀ. ಈಗ ಊಟ ಮಾಡುವ ಸಿಗ್ತೀನಿ ರೀ. ಏನು ಮಾಡತ್ತಿ? ಅದು ಪರ್ದ ಹರಿಬೇಕತ್ ಮಾಡಿ ಏನು ಆಯ ಬಂದು ಹೊಡೆದ ಬಿಡ್ತಾನೆ. ಬಿಡ ಇಡದ ನಂದೈತೆ. ಕೊಡಲ್ಲ, ಆಟ ಆಡಿಬೋ ಕೊಡ್ತೀನಿ. ಆಟ ಆಡೇ ಬಿಟ್ಟಿ ಇನ್ನಟ್ ಆಡಿ ಬಾ. ಕಾಲ್ ಸತ್ತ ನೋಡ್ರಿ ಫ್ರೆಂಡ್ಸ್, ನಮ್ಮ ವೈನಿ ನಮ್ಮ ಅಕ್ಕ ಸೇರಿ ರೊಟ್ಟಿ ಮಾಡ್ಯಾರ ನೋಡ್ರಿ. ವೈನಿ ಮುಖ ತೋರಿಸು, ನಿನ್ನ ಕೈ ಅಟ್ಟ ಕಾಣಕತ್ತೈತಿ ನೋಡ್ರಿ. ನಮ್ಮ ವೈನಿ ಎಷ್ಟು ಚೆನ್ನಾಗಿ ಕಾಣತ್ತಾವ ನೋಡ್ರಿ. ಎಷ್ಟು ಚಂದ ಕಾಣತ್ತೀವೋ ಪೂನೆ ರೊಟ್ಟಿ ನೋಡ್ರಿ. ನಾನು ನೋಡ್ರಿ ಫ್ರೆಂಡ್ಸ್ ಎಷ್ಟು ರೊಟ್ಟಿ ಬಡ್ದೀನಿ ನೋಡ್ರಿ. ಒಂದು 200 ರೊಟ್ಟಿ ಬಡ್ದೀನಿ ರೀ. ಇಷ್ಟು ರೊಟ್ಟಿ ಯಾಕೆ ಬಡ್ದಿರಿ? ದೇವ್ರ ಜಾತ್ರೆಗೆ ಇಷ್ಟು ರೊಟ್ಟಿ ಹತ್ತಾವ ದೇವ್ರ ಜಾತ್ರೆಗೆ? ಮಾಡ್ರಿ ಬಿಡ ಮಾಡ್ರಿ. ನಾ ಇಪ್ಪತ್ತನ ನಾನು ಮಾಡಿ ತೆಗ್ದೀನಿ. ಈಗ ನಿಮ್ಮ ಪಾಳೆ. ಹಾಯ್ ಫ್ರೆಂಡ್ಸ್, ನೋಡ್ರಿ ನಮ್ಮ ವೈನ್ಯಾರ ರೊಟ್ಟಿ ಮಾಡಕತ್ತಾರ್ರಿ. ದೇವ್ರ ಜಾತ್ರೆ ಸಲಗ ಅಂತೇಳಿ ಹಿಟ್ಟು ಹಾಕ್ಯಾರ್ರಿ. ಇಷ್ಟೆಲ್ಲ ರೊಟ್ಟಿ ಮಾಡ್ಯಾರ ನೋಡ್ರಿ. 200 ರೊಟ್ಟಿ ಅದಾವ್ರಿ ಫ್ರೆಂಡ್ಸ್. ನೋಡ್ರಿ ನಮ್ಮ ವೈನ್ಯಾರ ಎಷ್ಟು ಚಂದ ರೊಟ್ಟಿ ಮಾಡ್ಯಾರ್ರಿ. ವೈನ್ ರೊಟ್ಟಿ ಮಾಡತ್ತಿ? ನೋಡ್ರಿ ನಮ್ಮ ವೈನ್ 11 ಗಂಟೆಗೆ ಕೂತಾರ್ರಿ. ಟೈಮ್ 1:30 ಆಗೈತ್ರಿ. ಈಗ ಅಷ್ಟ್ರೊಳಗೆ 200 ರೊಟ್ಟಿ ಮಾಡ್ಯಾರ ನೋಡ್ರಿ. ಈಗ ಆಗಕ್ಕೆ ಬತ್ತಲ್ಲ ವೈನಿ? ಅದು ಸ್ವಲ್ಪ ಆದ್ರೆ ಆಯ್ತಲ್ಲ. ಏನು ಮಾಡತ್ತೀರಿ ಒಲ್ಯಾಗ? ನೋಡ್ರಿ ಫ್ರೆಂಡ್ಸ್, ಇಷ್ಟೊತ್ತ ರೊಟ್ಟಿ ಮಾಡಿದ್ರಿ ನಮ್ಮ ವೈನಿದು. ಇಷ್ಟೆಲ್ಲ ರೊಟ್ಟಿ ಮಾಡ್ಯಾರ. ಕಿಚ್ಚ ಉಳಿದಿತ್ತಲ್ರಿ ಅದ್ರೊಳಗೆ ಹಲಸಿನ. ನಾವು ಮಂಗಳೂರಿಂದ ಬರುವಾಗ 2 ಹಲಸಿನಕಾಯಿ ತಂದಿದ್ದೀವ್ರಿ. ಅದ್ರ ಬೀಜ ತೆಗಿಟ್ಟಿದ್ರಿ. ಆ ಬೀಜ ಸುಡಾಕತ್ತಾರ ನೋಡ್ರಿ ನಮ್ಮ ಅಕ್ಕಾರ ಒಲೆ ಒಳಗೆ. ಈ ಥರ ಹಿಂಗೆ ಸುಟ್ಟತಿ ಅಂದ್ರೆ ಭಾಳ ಟೇಸ್ಟ್ ಹತ್ತವ್ರಿ ಅವು. ಒಲೆ ಸುಡಾಕ್ತಾರ ನೋಡ್ರಿ. ಅದೇ ನೋಡ್ರಿ ಸುಟ್ಟು. ಈಗ ಮಧ್ಯಾಹ್ನ ಊಟಕ್ಕೆ ಎಲ್ಲರೂ ಹೊಸಾಗೈತಂತ್ರಿ. ನಾನು ಇಲ್ಲಿ ಮುಕುಣಿ ಬೆಳೆ ಪಲ್ಯ ಮಾಡಕ್ಕೆ ಕುದಿಲಕ್ಕೆ ಇಟ್ಟೀನಿ. ಈಗ ಎಲ್ಲರೂ ಬೇಪನ್ ಹಸದಾರ್ರಿ. ಈಗ ಊಟ ಮಾಡ್ಬೇಕು ನೋಡ್ರಿ. ಎಲ್ಲರೂ ತೆಗಿತಿ. ಹಾಂ ಸುಟ್ಟಾವ್, ತೆಗೆದ್ಬಿಡು. ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣಂತ. ಹಾಯ್ ಫ್ರೆಂಡ್ಸ್, ಬರ್ರಿ ಊಟ ಮಾಡೋಣಂತ. ನೋಡ್ರಿ ಎಲ್ಲರೂ ನಮ್ಮ ಸಿಸ್ಟರ್ ಬಂದಾರಿ, ನಮ್ಮ ವೈನಿ ಬಂದಾರಿ. ಹಾಯ್ ಹೇಳ್ರಿ ಎಲ್ಲ. ಊಟ ಮಾಡತ್ತಾರ ನೋಡ್ರಿ. ಮಾತಾಡ್ತಾರ ಮೀಡಿಯಂ ಜೊತೆ. ಇವರು ಊಟ ಮಾಡತ್ತಾರಿ ನೋಡ್ರಿ ಫ್ರೆಂಡ್ಸ್. ನಮ್ಮ ಕಡೆ ಮಳೆ ಹತ್ತಿದ್ರಿ, ತಂಡಿ ಭಾಳ ಹತ್ತೈತಿ. ನಾ ಸ್ವೆಟ್ರ್ ಹಾಕೊಂಡ್ ಕೂತೀನಿ. ಈಗ ನಾವು ಊಟ ಟೈಮ್ ಐತ್ರಿ, ಹಸಾಗೈತಿ, ಊಟ ಮಾಡ್ಬೇಕ್ರಿ. ಓಕೆ ಫ್ರೆಂಡ್ಸ್, ಮತ್ತೆ ಊಟ ಮಾಡಿ ಸಿಗ್ತೀನಂತ್ರಿ.